ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋ ನಿನ್ನೆ ವಿಡಿಯೋದ ಕಂಟಿನ್ಯೂಯೇಷನ್ ವಿಡಿಯೋ ಇದು. ಇದ್ರೊಳಗೆ ಇವತ್ತು ಪರ್ಫೆಕ್ಟ್ ಆಗಿ ಮುಖದ ಮೇಲೆ ಆಗುವಂತ ಬಂಗು ಅದೇನಾಗಿರ್ತದ, ಬ್ಲಾಕ್ ಸ್ಪಾಟ್ಸ್ ಮತ್ತು ಕುತ್ತಿಗೆ ಹಿಂದ ಆಗಿರ್ತದಲ್ಲ, ಕಪ್ಪಾಗಿರ್ತದ ನೋಡ್ರಿ, ಅಕ್ಯಾಂಥೋಸಿಸ್ ನೈಗ್ರಿಕ್ಯಾನ್ಸ್ ಅಂತ ಹೇಳ್ತೀವಿ. ಇದಕ್ಕ ಏನ್ ಮಾಡಿದ್ರೆ ಇದನ್ನ ರಿವರ್ಸ್ ಮಾಡಬಹುದು, ಯಾವ್ದು ರೀತಿ ಫೇಸ್ ಪ್ಯಾಕ್ ಹಾಕೊಳ್ಬೇಕು, ಯಾವ ರೀತಿಯಾಗಿ ಇದನ್ನ ಕಂಪ್ಲೀಟ್ ಆಗಿ ಕ್ಯೂರ್ ಮಾಡ್ಕೋಬೇಕು ಅಂತ ಹೇಳ್ತೇನೆ. ಫಸ್ಟ್ ಈ ವಿಡಿಯೋ ಕಂಪ್ಲೀಟ್ ಆಗಿ ನೋಡ್ರಿ, ವೆರಿ ಇಂಪಾರ್ಟೆಂಟ್. ಯಾರು ಫಸ್ಟ್ ಟೈಮ್ ನೋಡ್ಲಿಕ್ಕತ್ತಿರಲ್ಲ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಬಹಳ ಜನ ಹೇಳ್ತಾರ ನಿಮ್ ವಿಡಿಯೋ ಒಳಗಡೆ ಸ್ಟಾರ್ಟಿಂಗ್ ಇನ್ಕಿಂತ ನೀವು ಕೊನಿಗ್ ಬಹಳ ಚಲೋ ಇಂಪಾರ್ಟೆಂಟ್ ಟಿಪ್ಸ್ ಅನ್ನ ಕೊಡ್ತೀರಂತಾರೆ. ನಾ ಏನು ಮಾಡ್ಲಿಕ್ಕೆ ಆಗಂಗಿಲ್ಲ, ದಟ್ ಇಸ್ ಮೈ ವೀಕ್ನೆಸ್ ಅನ್ಕೋಬಹುದು. ಅದಕ್ಕೆ ನೀವ ನನ್ಗೆ ಅಡ್ಜಸ್ಟ್ ಆಗ್ಬೇಕು ಅಂತಂದ್ರ ಯು ಹ್ಯಾವ್ ಟು ವಾಚ್ ಇಟ್ ಟಿಲ್ ಎಂಡ್. ಓಕೆ, ಅಲ್ಲಿವರೆಗೂ ಕಂಪ್ಲೀಟ್ ಆಗಿ ವಿಡಿಯೋನ ನೀವು ನೋಡ್ಲೇಬೇಕಾಗ್ತದ, ಅಂದ್ರೆ ನಿಮ್ಗೆ ಒಳ್ಳೆ ಇನ್ಫಾರ್ಮೇಶನ್ ಸಿಗ್ತದೆ. ಓಕೆ, ಫಸ್ಟ್ ವಿಚಾರ ಮಾಡ್ರಿ, ಈ ಮುಖದ ಮೇಲೆ ಬಂಗ್ ಆಗ್ಲಿ ಅಥವಾ ಇದು ಮೇಲೆ ಸ್ಕಿನ್ ಕಪ್ ಆಗಿರ್ತದಲ್ಲ, ಇದು ಮೇಲಿಂದ ಮಾಡ್ಕೊಂಡಿರೋದೇನ ಅಲ್ಲ. ಎಲ್ಲರೂ ವೇಟ್ ಮಾಡೋದೇನ್ ಗೊತ್ತಾ, ಮೇಲೇನ್ ಹಚ್ಕೊಂತಾರ, ಮೇಲೇನ್ ಹಚ್ಕೋಬೇಕು ಅದನ್ನ ಹೇಳ್ತಾರ ಅಂತ ವೇಟ್ ಮಾಡ್ತಿರ್ತೀರಿ. ತಪ್ಪಲ್ಲ. ಫಸ್ಟ್ ಅದ್ರ ಅರ್ಥ ಮಾಡ್ಕೊಡ್ರಿ. ಪೆಥೋಜೆನೋಸಿಸ್ ಏನು ಅಂದ್ರೆ, ಈ ಮುಖದ ಮೇಲೆ ಬಂಗ್ ಆಗ್ಲಿ ಅಥವಾ ಈ ಕಪ್ಪಾಗ್ಲಿ ಒಳಗಡೆಯಿಂದ ಉತ್ಪತ್ತಿ ಆಗಿರ್ತದಲ್ಲ ಇದು. ಹೌದಾ? ನೀವು ಮೇಲ್ ಏನ್ ಹಚ್ಕೊಂಡ್ರು ಕೂಡ ಒಂದ್ ಸ್ವಲ್ಪ ಮಟ್ಟಿಗೆ ನಿಮಗೆ ಫರಕ್ ಅನಿಸ್ತದ. ಆದ್ರೆ ಕಂಪ್ಲೀಟ್ ಆಗಿ ಕ್ಯೂರ್ ಆಗ್ಬೇಕಂದ್ರೆ ಇಂಟರ್ನಲ್ಲಿನ ಇದನ್ನ ಟ್ರೀಟ್ ಮಾಡ್ಬೇಕು. ಅದಕ್ಕೋಸ್ಕರ ಇವತ್ ನಾ ಏನ್ ಹೇಳ್ಲಿಕತ್ತೀನಿ, ಎಲ್ಲಾ ಪಾಯಿಂಟ್ಸ್ ಅನ್ನ ನೀಟಾಗಿ ಚಂದಾಗಿ ಬರೆದಿಟ್ಕೊಂಡು ಫಾಲೋ ಮಾಡ್ರಿ. ಒಂದು 3 months ಫಾಲೋ ಮಾಡಿ ನನಗೆ ವಾಪಸ್ ತಿಳಿಸ್ರಿ. 100% ಐ ಆಮ್ ಶೋರ್ ನಿಮ್ಗೆ ಒಳ್ಳೆ ರಿಸಲ್ಟ್ ಬರ್ತದ. ಬಿಕಾಸ್ ಇವನ್ನೇ ನಾವು ನಮ್ಮ ಪೇಷಂಟ್ಸ್ ಹೇಳ್ತೇವಿ ಮತ್ತು ಒಳ್ಳೆ ರಿಸಲ್ಟ್ ಅನ್ನ ನಮ್ಗ ಅವರು ಕೊಡ್ತಾರ. ನಂಬರ್ 1, ಕೊಲಾಜನ್ ಹೆಚ್ಚಿಗೆ ಆಗ್ಬೇಕು ಸ್ಕಿನ್ ಒಳಗ. ಆ ರೀತಿಯಾಗಿ ನೋಡ್ಕೋಬೇಕು. ಕೊಲಾಜನ್ ಸ್ಕಿನ್ ಒಳಗೆ ಹೆಚ್ಚಿಗೆ ಇತ್ತಂದ್ರೆ ಸ್ಕಿನ್ ಫೋಮ್ನೆಸ್ ಕಾಪಾಡ್ತದ್ರಿ. ಅದು ಸ್ಕಿನ್ ಗಟ್ಟಿಯಾಗಿರ್ತದ, ಒಂಥರ ಮುದುಕ್ನಂಗ್ ಆಗೋದಿಲ್ಲ, ಸ್ಯಾಗಿಂಗ್ ಆಗೋದಿಲ್ಲ. ಅದಕ್ಕೋಸ್ಕರ ಮತ್ತು ಕೊಲಾಜನ್ ಲೈಫ್ ಲಾಂಗ್ ಉತ್ಪತ್ತಿ ಆಗ್ತಿರ್ತದ. ದಟ್ ಇಸ್ ವೆರಿ ಅಡ್ವಾಂಟೇಜ್ ನೋಡ್ರಿ ಅದರದು. ಹಿಂಗಾಗಿ ನೀವು ವೈಟಮಿನ್ ಸಿ ಇರುವಂತಹ ಮತ್ತು ಕೊಲಾಜನ್ ಹೆಚ್ಚಿಗೆ ಇರುವಂತಹ ಫೈಬರ್ ಕಂಟೆಂಟ್ ಇರುವಂತಹ ಆಹಾರವನ್ನ ತಗೋಬೇಕು. ಕಬ್ಬಿಣದ ಅಂಶ ಇರುವಂತಹ ಆಹಾರವನ್ನ, ನಟ್ಸ್, ಸೀಡ್ಸ್, ಎಲ್ಲಾ ವೆಜಿಟೇಬಲ್ಸ್ ಅನ್ನ ನೀವು ತಗೊಳ್ಳೇಬೇಕು. ಅದ್ರ ಜೊತೆ ಇನ್ನೊಂದು ಇಲಾಸ್ಟಿನ್ ಅಂತ ಇರ್ತದ, ಅದು ಕೂಡ ನಮ್ ಸ್ಕಿನ್ ಬಹಳ ಇಂಪಾರ್ಟೆಂಟ್. ಬಟ್ ಅನ್ಫಾರ್ಚುನೇಟ್ಲಿ ಅದು ಒಂದು ಚೈಲ್ಡ್ಹುಡ್ ಆದ್ಮೇಲೆ ಒಂದ್ ಸ್ವಲ್ಪ ದಿವಸಕ್ಕೆ ಅದು ಪ್ರೊಡಕ್ಷನ್ ಸ್ಟಾಪ್ ಆಗ್ಬಿಡ್ತದ. ಹಿಂಗಾಗಿ ಎಷ್ಟು ಆಲ್ರೆಡಿ ಪ್ರೊಡ್ಯೂಸ್ ಆಗಿರ್ತದಲ್ಲ ಅದನ್ನ ಪ್ರೊಟೆಕ್ಷನ್ ಮಾಡ್ಕೋಬೇಕು. ನಾವು ಪ್ರೊಟೆಕ್ಷನ್ ಮಾಡ್ಕೊಳ್ಳಿಲ್ಲ ಅಂದ್ರೆ ಬಹಳ ಸಮಸ್ಯೆ ಆಗ್ತದ. ಹಿಂಗಾಗಿ ನಾವು ಇಲ್ಲಿನೂ ಕೂಡ ಎಲ್ಲಾ ರೀತಿಯ ಒಂದು ಬ್ಯಾಲೆನ್ಸ್ಡ್ ಫುಡ್ ಅನ್ನ ತಗೋಬೇಕು. ಮತ್ ಫುಡ್ ಯಾವ್ದು ಅಂತಂದ್ರೆ ಎಲ್ಲಾ ಸಿಟ್ರಸ್ ಫ್ರೂಟ್ಸ್ ತಗೊಳ್ರಿ, ಎಲ್ಲಾ ರೀತಿಯ ಕಾಯಿಪಲ್ಯಗಳನ್ನ ತಗೊಳ್ರಿ, ಚಂದಾಗಿ ನೀರ್ ಕುಡೀರಿ. ದಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ನಟ್ಸ್ ಅಂಡ್ ಸೀಡ್ಸ್ ಬಹಳ ಇಂಪಾರ್ಟೆಂಟ್ ಸ್ಕಿನ್. ಈ ಬಹಳ ಮಂದಿ ನಟ್ಸ್ ಅಂಡ್ ಸೀಡ್ಸ್ ಅನ್ಕೊಳ್ಳೆ ಬಾದಾಮಿ, ದ್ರಾಕ್ಷಿ, ಅಕ್ರೋಟ, ಗೋಡಂಬಿ ತಗೊಳಿಕ್ ಆಗೋದಿಲ್ಲ, ಅಫೋರ್ಡೆಬಲ್ ಇರುವುದಿಲ್ಲ. ಅಂತವ್ರು ಏನ್ ಮಾಡ್ಬೇಕು ಅಂದ್ರೆ ಶೇಂಗಾ ಕಾಳು, ಹೆಸರು ಕಾಳು, ಕಡ್ಲಿ ಕಾಳು, ಅಲಸಂದಿ ಕಾಳು, ಇಂತ ಕಾಳುಗಳನ್ನ, ಇಡೀ ಕಾಳನ್ನ ಹೇಳೋದು, ಹೋಲ್ ಗ್ರೇನ್ಸ್ ಅನ್ನ ನೆನಿ ಹಾಕಿ ಮೊಳಕೆ ಬಂದ ಕಾಳುಗಳನ್ನ ಪಲ್ಯಾದ್ರೂ ಮಾಡ್ಕೊಂಡು ತಿನ್ರಿ. ಇಲ್ಲ ಹಂಗ ನೀವು ಸಾಲಡ್ಸ್ ಟೈಪು, ಪಚಡಿ ಟೈಪು ನೀವು ಮಾಡ್ಕೊಂಡು ತಿನ್ಬೇಕು. ಎಲ್ಲಾ ವೆಜಿಟೇಬಲ್ಸ್ ಅನ್ನ ಮಾತ್ರ ಚೆನ್ನಾಗಿ ತಿನ್ಬೇಕು. ನಿಮ್ಮ ಸೀಸನ್ ಒಳಗೆ ಏನೇನು ಫ್ರೂಟ್ಸ್ ಸಿಗ್ತಾವಲ್ಲ ಎಲ್ಲಾ ಫ್ರೂಟ್ಸ್ ಗಳನ್ನ ತಿನ್ರಿ. ಅದ್ರೊಳಗೆ ಈ ಫ್ರೂಟ್ ತಿನ್ಬಾರ್ದು, ಆ ಫ್ರೂಟ್ ತಿನ್ಬಾರ್ದು ಅಂತ ಹೇಳಿ ಇದು ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಲೋಕಲ್ ಬೆಳೆಯುವಂತ ಎಲ್ಲಾ ಫ್ರೂಟ್ಸ್ ಅನ್ನ ತಿನ್ರಿ. ಇದರಿಂದ ನಿಮ್ಗೆ ಕೊಲಾಜನ್ ಮತ್ತು ಇಲಾಸ್ಟಿನ್ ಬಹಳ ಚೆನ್ನಾಗಿ ಸಿಗುತ್ತಾವ. ಓಕೆ, ಇನ್ನು ಮುಂದೆ ಬರೋದು ಹೈಡ್ರೇಷನ್ ಆಫ್ ದ ಸ್ಕಿನ್. ಅದು ಬಹಳ ಇಂಪಾರ್ಟೆಂಟ್. ನೀರ್ ಎಷ್ಟು ಕುಡಿತೀವಿ ಅನ್ನೋದ್ರ ಮೇಲೆ ನಮ್ಮ ಸ್ಕಿನ್ ಹೆಂಗಿರ್ತದ, ಎಷ್ಟು ಗ್ಲೋ ಅದ ಅನ್ನೋದು ಗೊತ್ತಾಗ್ತದ. ಡಿಹೈಡ್ರೇಟ್ ಆಗುವಂಗ ಮಾಡ್ಕೊಳಿಕ್ ಹೋಗ್ಬೇಡ್ರಿ. ಇಷ್ಟ ಫಿಕ್ಸ್ಡ್ ಪ್ರಮಾಣ ಅಂತ ಇಲ್ಲ, ಇದನ್ನ ಪದೇ ಪದೇ ಹೇಳ್ತೀನಿ. ನಿಮ್ಮ ಪ್ರಕೃತಿಗೆ ಅನುಸಾರವಾಗಿ ನಿಮ್ಮ ಬಾಡಿ ಡಿಹೈಡ್ರೇಟ್ ಆಗ್ಬಾರ್ದು. ಹಂಗ ನೀವು ಚಂದಾಗಿ ಬೆಳಗ್ಗೆಯಿಂದ ರಾತ್ರಿವರೆಗೂ ಮುಹುರ್ ಅಂತ ಹೇಳ್ತೇವೆ ನಾವು ಆಯುರ್ವೇದೊಳಗ. ಅಂದ್ರೆ ಪದೇ ಪದೇ ನೀರನ್ನ ಕುಡಿತಾ ಇರಬೇಕು. ಇದರಿಂದ ಟಾಕ್ಸಿನ್ಸ್ ಫ್ಲಶ್ ಔಟ್ ಆಗ್ತಾವು. ಸ್ಕಿನ್ ಕ್ಲಿಯರೆನ್ಸ್ಗೆ ಬಹಳಷ್ಟು ಹೆಲ್ಪ್ ಆಗ್ತದ. ನೆಕ್ಸ್ಟ್ ಬರೋದು ಸೆರಮೈಡ್ಸ್ ಅಂತ ಹೇಳ್ತೀವಿ. ಅಂದ್ರೆ ಗುಡ್ ಫ್ಯಾಟ್ ಬೇಕು. ಟೋಟಲಿ ಫ್ಯಾಟ್ ಫ್ರೀ ಊಟ ಮಾಡ್ತೇನೆ ನಾನು, ಫ್ಯಾಟ್ ಫ್ರೀ ಊಟ ಮಾಡ್ತೇನೆ ಅಂತ ಶುರು ಮಾಡ್ಯಾರ ಇತ್ತಿತ್ಲಾಗಿ. ಎಸ್, ನೀವು ಫ್ಯಾಟ್ ಫ್ರೀ ಊಟ ಮಾಡ್ಬೇಕು. ಎಂತವು ಟ್ರಾನ್ಸ್ ಫ್ಯಾಟ್ ಅನ್ನ ಬಿಡ್ಬೇಕು, ಎಣ್ಣೆ ಕರದ ಪದಾರ್ಥ ತಿನ್ಬೇಕು, ಬಿಡ್ಬೇಕು. ಗುಡ್ ಫ್ಯಾಟ್ ಅನ್ನ ನೀವು ಸೇರಿಸ್ಕೊಳ್ಳೇಬೇಕು. ಆಕಳ ತುಪ್ಪ ಇರಬೇಕು, ಬೆಣ್ಣೆ ಇರಬೇಕು. ಇಂತ ಗುಡ್ ಫ್ಯಾಟ್ಸ್ ಅಥವಾ ಶೇಂಗಾ ಎಣ್ಣೆ, ಕೋಲ್ಡ್ ಪ್ರೆಸ್ಡ್ ಶೇಂಗಾ ಎಣ್ಣೆ ಇರ್ತಾವು, ಅಥವಾ ಕುಸುಬಿ ಎಣ್ಣೆ, ಇಂಥವೆಲ್ಲ ಇರ್ತಾವ್ರಿ. ಒಳ್ಳೊಳ್ಳೆ ಗುಡ್ ಕ್ವಾಲಿಟಿ ಇರುವಂತಹ
ನೀವು ಫ್ಯಾಟ್ ಅನ್ನ ಯೂಸ್ ಮಾಡೋದ್ರಿಂದ ಸ್ಕಿನ್ ಒಳಗಡೆ ಪ್ರಾಪರ್ ಆಗಿ ಸೀಬಮ್ ಸಿಕ್ರೆಷನ್ ಆಗ್ತದ. ಈ ಸೀಬಮ್ ಅಂದ ತಕ್ಷಣ ಒಂದ್ ಹೇಳ್ತೀನಿ ನಿಮ್ಗೆ, ಎಲಿಗಳನ್ನ ನೋಡಿರಿ, ಹೊರಗ ಗಿಡದ ಎಲಿಗಳು ಇರ್ತಾವಲ್ಲ, ಎಲಿ ಮೇಲೆ ನೀರ್ ಬಿತ್ತು ಅಂತಂದ್ರ ನೀರ್ ಹಿಂಗ ಅದ್ ಅಂಟ್ಕೊಳಂಗಿಲ್ಲ, ಜಾರ್ಗ ಹೋಗ್ಬಿಡ್ತದ. ಯಾಕಂದ್ರ ಅಲ್ಲೊಂದು ಕ್ಯೂಟಿಕಲ್ ವ್ಯಾಕ್ಸಿಂಗ್ ಮೆಟೀರಿಯಲ್ ಇರ್ತದ ಎಲಿ ಮೇಲೆ, ಹಿಂಗಾಗಿ ಅದು ನೀರನ್ನ ತೊಯ್ಸಂಗಿಲ್ಲ, ನೀರ್ ಜಾರಿ ಹೋಗ್ಬಿಡ್ತದ. ಆ ವ್ಯಾಕ್ಸಿಂಗ್ ಮೆಟೀರಿಯಲ್ ಇರೋದ್ರಿಂದನೇ ಎಲೆಗಳು ಫ್ರೆಶ್ ಆಗಿರ್ತಾವು, ಇನ್ಫೆಕ್ಷನ್ ಆಗಂಗಿಲ್ಲ, ಎಲೆಗಳಿಗೆ ಡ್ರೈ ಆಗುದಿಲ್ಲ. ದ ಸೇಮ್ ವೇ ನೇಚರ್ ಎಷ್ಟು ಚಂದ ಮಾಡಿದ ಅಂದ್ರ ನಮ್ಮ ದೇಹದೊಳಗೂ ಕೂಡ ಈ ಸಿಬೇಸಿಯಸ್ ಗ್ಲ್ಯಾಂಡ್ಸ್ ಅಂತ ಏನ್ ನಮ್ ಸ್ಕಿನ್ ಒಳಗ ಇರ್ತಾವಲ್ಲ, ಅವು ಸೀಬಮ್ ಅನ್ನುವಂತ ಒಂದು ಗ್ರೀಸಿ ಮಟೀರಿಯಲ್ ಅಥವಾ ಆಯಿಲಿ ಮಟೀರಿಯಲ್ ಅನ್ನ ಉತ್ಪತ್ತಿ ಮಾಡ್ತಿರ್ತದ. ಅದು ನಮ್ಮ ಸ್ಕಿನ್ ಒಳಗೆ ಡಿಸ್ಟ್ರಿಬ್ಯೂಟರ್ ಆಗಿರ್ತದ. ಇದರಿಂದಾನ ಇದು ಎಲ್ಲಿಂದ ಬರ್ತದ ಅಂದ್ರೆ ನಾವು ಚಂದಾಗಿ ಗುಡ್ ಫ್ಯಾಟ್ ಅಂತ ತಗೊಂತಿರ್ಬೇಕು, ಆವಾಗ ನಮ್ಗೆ ಸೀಬಮ್ ಈಕ್ವಲ್ ಆಗಿ ಡಿಸ್ಟ್ರಿಬ್ಯೂಟ್ ಆಗಿರ್ತದ. ಅದಕ್ಕೆ ನಮ್ಮ ಮುಖ ಒಂದು ಸ್ನಿಗ್ಧತೆ ಇರ್ತದ, ಒಂದು ಸ್ನಿಗ್ಧ ಸೌಂದರ್ಯ ಅನ್ನೋದು ಮುಖದ ಮೇಲೆ ಇರ್ತದ. ಬರೀ ಎಣ್ಣೆಣ್ಣೆ ಆಗಿದ್ರಿ ನನ್ ಮುಖ ಎಣ್ಣೆ ಆಗಿದ್ರಿ ಅಂತ ತಿಳ್ಕೊಂಡ್ ಬಹಳ ಮಂದಿ ಏನ್ ಮಾಡ್ಬಿಡ್ತಾರಂದ್ರ ಆ ಹಾರ್ಷ ಸೋಪ್ಸ್ ಅನ್ನ ತಗೊಂಡ್ ಬಂದು ಆ ಮುಖ ತೊಳೆಯೋ ರೀತಿ ನೋಡ್ಬೇಕು. ಒಂದೊಂದ್ಸರಿ ಅದು ಬಚ್ಚಲ್ ಮನಿಯೊಳವ್ರು ನಿಂತ್ಕೊಂಡ್ ಮುಖ ತೊಳಿತಿದ್ರು ಇಡೀ ಮನೆಯವ್ರಿಗೆ ಗೊತ್ತಾಗ್ತಿರ್ತದ, ಬರ್ರ ಅಂತ ತಿಕ್ಕಿ ಕಂಪ್ಲೀಟ್ ಆಗಿ ಆಮೇಲೆ ಕಾಟನ್ ಬಟ್ಟೆ ತಗೊಂಡು ಬರ ಅಂತ ತಿಳ್ಕೊಂಡು ಒರ್ಸ್ಕೊತಿರ್ತದ. ದಿಸ್ ಇಸ್ ವೆರಿ ರಾಂಗ್. ಮುಖ ಅಷ್ಟು ಹಾರ್ಷ ತೊಳಿಲೇಬಾರ್ದು. ಏನಿರ್ತದ್ರಿ ಮುಖದ ಮೇಲೆ ತೊಳಿಲಿಕ್ಕೆ ಏನ್ ಇಂಪಾರ್ಟೆಂಟು? ಒಂದು ಡಸ್ಟ್ ಕುಂತಿರ್ತದ, ಇನ್ನೊಂದು ಈ ಚಯಾಪಚಯ ಕ್ರಿಯೆಯಿಂದ ಡೆಡ್ ಸೆಲ್ಸ್ ಇರ್ತಾವ, ಅವನ್ ರಿಮೂವ್ ಮಾಡ್ಕೋಬೇಕಂದ್ರ ಜೆಂಟಲ್ ವಾಶ್ ಬೇಕು. ಸಮ್ ಮೆಡಿಕೇಟೆಡ್ ಪೌಡರ್ಸ್ ಅನ್ನ ಹೇಳ್ತೇನೆ ನೆಕ್ಸ್ಟ್. ಅದಕ್ಕೆ ವಿಡಿಯೋ ಕೊನೆವರೆಗೂ ನೋಡ್ರಿ, ನಿಮ್ಗೆ ಇವತ್ತು ಎಕ್ಸಲೆಂಟ್ ಟಿಪ್ಸ್ ಅನ್ನ ನಾನು ಹೇಳ್ತೇನೆ. ಅಂತ ಒಂದ್ ತಗೊಂಡು ನೀವು ಜೆಂಟಲ್ ವಾಶ್ ಮಾಡ್ಕೋಬೇಕು. ಇದರಿಂದ ಮುಖದ ಮೇಲೆ ಇರುವಂತ ಅನ್ವಾಂಟೆಡ್ ಆಯಿಲ್ ಅಥವಾ ಅನ್ವಾಂಟೆಡ್ ಡಸ್ಟ್ ಪಾರ್ಟಿಕಲ್ಸ್ ಮತ್ತು ಏನು ಡೆಡ್ ಸೆಲ್ಸ್ ಎಲ್ಲ ಎಕ್ಸ್ಫೋಲಿಯೇಟ್ ಆಗಿ ಹೋಗ್ತಾವ್. ಓಕೆ, ಮತ್ತು ನಾವು ಬಹಳಷ್ಟು ಸರಿ ಏನ್ ಹೇಳ್ತೀವಿ ಅಂದ್ರೆ ಸ್ಕಿನ್ಗೆ ಮುಖದ ಮೇಲೆ ಯಾವಾಗ್ಲೂ ಕೆಲವು ಜನರು ನೋಡಿರಿ ಮುಂಜಾನೆ ಒಂದ್ ಹೇರ್ ಪ್ಯಾಕು ಫೇಸ್ ಪ್ಯಾಕು, ಮಧ್ಯಾಹ್ನ ಒಂದ್ ಫೇಸ್ ಪ್ಯಾಕು ಹಿಂಗೆಲ್ಲ ಹಾಕೋತಾನೆ ಇರ್ತಾರೆ. ಹಿಂಗ್ ಹಾಕೊಳಿಕ್ ಹೋಗ್ಬೇಡ್ರಿ. ನೀವು ಪ್ರಾಪರ್ ಆಗಿ ಜೆಂಟಲ್ ಆಗಿ ಫೇಸ್ ವಾಶ್ ಮಾಡೋದ್ರಿಂದ ಮುಖದ ಮೇಲೆ ಇರುವಂತ ಪೋರ್ಸ್ ಓಪನ್ ಆಗ್ತಾವ್. ಫೇಸ್ ಶುಡ್ ಬ್ರೀದ್, ಸ್ಕಿನ್ ಶುಡ್ ಬ್ರೀದ್ ಅಂತ ಹೇಳ್ತೀವಿ. ಆಕ್ಚುಲಿ ಸೈಂಟಿಫಿಕಲಿ ಸ್ಕಿನ್ ಶುಡ್ ನಾಟ್ ಅಂದ್ರೆ ಸ್ಕಿನ್ ಶುಡ್ ಬ್ರೀದ್ ಅನ್ನೋದು ತಪ್ಪದ. ಡೈರೆಕ್ಟ್ ಆಗಿ ಆಕ್ಸಿಜನ್ ಅನ್ನ ಸ್ಕಿನ್ ತಗೊಳ್ಳೋದಿಲ್ಲ. ಸ್ಕಿನ್ನಿಗೆ, ಫೇಶಿಯಲ್ ಸ್ಕಿನ್ನಿಗೆ ಬೇಕಾಗಿರೋದೇನಂದ್ರೆ ಪ್ರಾಪರ್ ಬ್ಲಡ್ ಸರ್ಕ್ಯುಲೇಷನ್ ಬೇಕು. ಅದು ಬ್ಲಡ್ ಸರ್ಕ್ಯುಲೇಷನ್ ಹೆಂಗ್ ಆಗ್ತದ ಅದನ್ನ ಹೆಚ್ಚಿಗೆ ಮಾಡ್ಕೋಬೇಕು. ನೋಡಿರಿ ನೀವು ಅತಿಯಾಗಿ ಜೋರಾಗಿ ನಕ್ಕಾಗ, ಖುಷಿಯಿಂದ ನಕ್ಕಾಗ ಮುಖ ಕೆಂಪಾಗ್ತದ. ಅದೇನ್ ತೋರಿಸ್ತದ? ಬ್ಲಡ್ ಸರ್ಕ್ಯುಲೇಷನ್ ತೋರಿಸ್ತದ. ಇನ್ಕ್ರೀಸ್ಡ್ ಬ್ಲಡ್ ಸರ್ಕ್ಯುಲೇಷನ್ ತೋರಿಸ್ತದ. ಇವನ್ ಸಿಟ್ಟಿಗೆದ್ದು ಚೀರಾಡ್ದಾಗ್ನೂ ಆಗ್ತದ, ಬಟ್ ಅವಾಗ ಕಾರ್ಟಿಸೋಲ್ ಹೈ ಆಗಿ ನಿಮ್ಮ ಟಿಶ್ಯೂಸ್ ಡ್ಯಾಮೇಜ್ ಆಕವು. ಆ ಕೆಲಸ ಮಾಡ್ಕೊಳಿಕ್ ಹೋಗ್ಬೇಡ್ರಿ. ಮತ್ತು ಬ್ಲಡ್ ಸರ್ಕ್ಯುಲೇಷನ್ ಮಾಡ್ಕೊಳ್ಳಿಕ್ಕೆ ಕೆಲವೊಂದು ಫೇಶಿಯಲ್ ಮಸಾಜ್ ಅನ್ನು ಮಾಡ್ಕೊಳ್ಳೋದು, ಎಕ್ಸರ್ಸೈಸ್ ಮಾಡೋದು, ಹಿಂಗ ಬ್ಲೋಯಿಂಗ್ ದ ಏರ್, ಬಾಯಿ ಒಳಗ ಹವಾ ತುಂಬ್ಕೊಂಡಂಗ ಆ ಕಡೆ ಈ ಕಡೆ ಗಾರ್ಗಲಿಂಗ್ ಮಾಡೋದು, ಇವನ್ನೆಲ್ಲಾ ಮಾಡ್ಬೇಕಾಗ್ತದ. ಸ್ಮಾಲ್ ಟ್ಯಾಪಿಂಗ್ ಮಾಡ್ಕೋಬೇಕಾಗ್ತದ. ಸಿಂಪಲ್ ಆಯಿಲ್ಸ್ ಅನ್ನ ತಗೊಂಡು ಮುಖದ ಮೇಲೆ ಸರಿಯಾಗಿ ಈ ರೀತಿಯಾಗಿ ಟ್ಯಾಪಿಂಗ್ ಮಾಡೋದ್ರಿಂದ ನಿಮ್ದು ಏನಾಗ್ತದ? ಬ್ಲಡ್ ಸರ್ಕ್ಯುಲೇಷನ್ ಚಲೋ ಆಗ್ತದ. ದ ವೆರಿ ಬೆಸ್ಟ್ ಥಿಂಗ್ ಈಸ್ ನಗು ಬಂದಾಗ ನೀವು ನಿಮ್ಮ ಫ್ಯಾಮಿಲಿ ಒಳಗ ಮುಕ್ತವಾಗಿ ಖುಷಿಯಿಂದ ನೀವು ನಗ್ತಾ ಇದ್ರೆ ನಿಮ್ಮ ಮುಖ ಯಾವಾಗ್ಲೂ ಗ್ಲೋ ಆಗಿ ಇರ್ತದ. ಓಕೆ, ಸೊ ಈ ರೀತಿಯಾಗಿ ನೀವು ಹಾರ್ಶ್ ಆಗಿ ಫೇಸ್ ವಾಶ್ ಮಾಡ್ಕೋಬಾರ್ದು, ಜೆಂಟಲ್ ಫೇಸ್ ವಾಶ್ ಅನ್ನ ಮಾಡ್ಕೋಬೇಕು. ದಿಸ್ ಇಸ್ ಒನ್ ಮೋರ್ ಥಿಂಗ್. ಇನ್ನು ನೆಕ್ಸ್ಟ್ ಬರುವಂತದ್ದು ಲಿವರ್ ಅನ್ನ ನೀವು ಕಾಪಾಡ್ಕೊಳ್ಳೇಬೇಕು. ಲಿವರಿಗೆ ಎಂಥ ವಿಷವಸ್ತುಗಳನ್ನು ಕೂಡ ಡಿಟಾಕ್ಸಿಫೈ ಮಾಡುವಂತ ಕ್ವಾಲಿಟಿ ಇರ್ತದ. ಯಾಕಪ್ಪ ಅಂತಂದ್ರೆ ಅದ್ರೊಳಗ ಗ್ಲುಟಾಥಿಯಾನ್, ನಾನು ಇನ್ನೇ ವಿಡಿಯೋ ಒಳಗೂ ಹೇಳೀನಿ, ಆ ಗ್ಲುಟಾಥಿಯಾನ್ ಸಫಿಶಿಯಂಟ್ ಕ್ವಾಂಟಿಟಿ ಒಳಗ ನಮ್ಮಲ್ಲಿ ಬಿಡುಗಡೆ ಆಯ್ತು ಅಂದ್ರೆ ನಮ್ಮ ಪೂರ್ಣ ಮುಖ ಒಂದೇ ಅಲ್ಲ, ಪೂರ್ಣ ದೇಹದ ಎಲ್ಲಾ ಸ್ಕಿನ್ನಿಗೂ ಕೂಡ ಒಂದು ಈವನ್ ಶೇಡ್ ಇರುವಂತ ತಿಳಿ ಕಲರ್ ಅನ್ನ ಕೊಡ್ತದ. ನಾ ಹೇಳಿಕತ್ತಿದ್ದು ಕರಿ ಬಿಳಿ ಅಂತಲ್ಲ, ನಾವ್ ಯಾವುದೇ ಬಣ್ಣ ಇರ್ಬೋದು, ಅಲ್ಲಿ ಒಂದು ಈವನ್ ಶೇಡ್ ಅನ್ನ ಕೊಡೋದೇ ಗ್ಲುಟಾಥಿಯಾನ್. ಒಂದ್ ಏನ್ ಹೇಳ್ಬೇಕು, ಲಕ್ಷಣವನ್ನ ಕೊಡ್ತದ, ಒಂದು ಸೌಂದರ್ಯವನ್ನ ಕೊಡ್ತದ. ಅದು ಹೆಚ್ಚಿಗೆ ಉತ್ಪತ್ತಿ ಆಗ್ಬೇಕು ಅಂದ್ರೆ ಲಿವರ್ ನಲ್ಲಿರುವಂತಹ ಯಕೃತ್ ಪ್ಲೀಹ, ನಮ್ಮ ರಕ್ತವಾಹ ಸ್ರೋತಸ್ಸಿನ ಮೂಲಗಳು ಅಂತ ಹೇಳ್ತೀವಿ, ಅಲ್ಲಿ ರಂಜಕ ಪಿತ್ತ ಸರಿಯಾಗಿ ಉತ್ಪತ್ತಿ ಆಯ್ತು ಅಂದ್ರೆ ಆಟೋಮೆಟಿಕಲಿ ಭ್ರಾಜಕ ಪಿತ್ತ ವಿಚ್ ಇಸ್ ದೇರ್ ಇನ್ ದ ಸ್ಕಿನ್, ಅದು ಬ್ರೈಟ್ ಆಗಿ ನಮ್ಗೆ ಕಾಣಿಸ್ತದ. ಓಕೆ, ಇಲ್ಲಿ ಲಿವರ್ ಚಲೋ ಆಯ್ತು ಅಂತಂದ್ರೆ ಗಟ್ ಕ್ಲಿಯರೆನ್ಸ್ ಸರಿ ಆಗ್ತದ. ಗಟ್ ಹೆಲ್ತ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ನಿಮ್ ಸ್ಕಿನ್ ಅಡಿಯಿಂದ ಮುಡಿವರೆಗೂ ಹೆಲ್ತ್ ಉಳಿಬೇಕು ಅಂದ್ರೆ ಗಟ್ ಬಹಳ ಇಂಪಾರ್ಟೆಂಟ್. ಹೈ ಫೈಬರ್ ಕಂಟೆಂಟ್ ಆಹಾರ ಬಹಳ ಬೇಕು. ಆಮೇಲೆ ಡೈಲಿ ನೀವು ಮೋಷನ್ ಮಾಡ್ಲೇಬೇಕು. ನನ್ನ ಹತ್ರ ಒಂದ್ ಪೇಷಂಟ್ UK ಇಂದ ಒಂದ್ ಪೇಷಂಟ್ ಫೋನ್ ಮಾಡಿ ಕೇಳಿದ್ರು ಮೊನ್ನೆ, ಮೇಡಮ್ ಇಲ್ಲಿ UK USA ಒಳಗೆಲ್ಲ ಎಲ್ಲಾ ಚಲೋನ ಊಟ ಮಾಡ್ತಾರ್ರಿ, ಎಲ್ಲಾ ತಿಂತಾರ, ಎಲ್ಲಾ ಮಾಡ್ತಾರ, ಅವ್ರು ವಾರಕ್ಕೆ 1 ಅಥವಾ 2 ಸಾರಿ ಅಷ್ಟ ಮೋಷನ್ ಹೋಗ್ತಾರ್ರಿ. ಅಂದ್ರೆ ಅವರು ಡಿಫಿಕೇಶನ್
ಮಲ ವಿಸರ್ಜನೆ ಮಾಡ್ತಾರ. ನಮ್ ದೇಶದೊಳಗ ನೋಡ್ರಿ ಡೈಲಿ ಆಗಬೇಕು ಅಂತ ಅದನ್ನೇ ಒಂದ್ ದೊಡ್ಡ ಇಶ್ಯೂ ಮಾಡ್ಯಾರ ಅಂತ ಹೇಳ್ತಾರ. ನಾನ್ ಕೇಳೋದು ಅವ್ರ ಜೊತೆ ಕಂಪೇರ್ ಯಾಕೆ ಮಾಡ್ತೀರಿ? ಏನ್ ಆಗ್ಯದ ನಿಮ್ಗೆಲ್ಲ? ಯಾಕೆ ಕಂಪೇರ್ ಮಾಡ್ತೀರಿ? ಅವ್ರು ತಿನ್ನೋ ಆಹಾರ ಎಂತದ್ದು, ಅವರು ಶೀತ ವಲಯದೊಳಗಿದ್ದಾರೆ, ಅವ್ರು ಡೈಲಿ ಆ ದೇಹದ ಅಗ್ನಿ, ಕೋರ್ ಸ್ಟ್ರೆಂತ್ ಅಂತ ಹೇಳ್ತೀವಲ್ಲ, ಕೋರ್ ಅಗ್ನಿ ಇಗ್ನೈಟ್ ಆಗ್ಬೇಕು, ಅದು ಸರಿಯಾಗಿ ಉಳಿಬೇಕು ಅಂತ ತಿಳ್ಕೊಂಡು ಈವನ್ ಆಲ್ಕೋಹಾಲ್ನು ತಗೋತಾರ್ರಿ ಅವ್ರು. ನಾವ್ ತಗೊಳಿಕ್ ಆಗ್ತದ ಇಲ್ಲಿ? ನಮ್ಮ ಆಹಾರ ಪದ್ಧತಿ ಹೆಂಗದ? ನಾವ್ ಎಂತ ಉಷ್ಣ ವಲಯದೊಳಗಿದ್ದೀವಿ. ನಮ್ಮಲ್ಲಿ ಮಾಡುವಂತ ಕಟಿ ರೊಟ್ಟಿ ಅಥವಾ ನೀವು ಮಡಕಿ ಕಾಳು ಪಲ್ಯ, ಚವಳಿಕಾಯಿ ಪಲ್ಯ, ಮೊಸರು, ಚಟ್ನಿ ಪುಡಿ ಕೊಡ್ರಿ ಅವ್ರು, ಒಂದ್ 2 ದಿನ ಕೊಡ್ರಿ, ದಿವ್ಸಕ್ 4 ಸರಿ ಮಾಡ್ಲಿಕ್ಕೆ ಶುರು ಮಾಡ್ತಾರ ಅವ್ರು. ಗೊತ್ತಾಯ್ತು? ಸೊ ನಮ್ಮ ದೇಹನ ಬೇರೆ, ಅವ್ರ ದೇಹನ ಬೇರೆ, ಫಿಸಿಯಾಲಜಿನ ಬೇರೆ. ಅದಕ್ಕೆ ಅವ್ರನ್ನ ಎಲ್ಲದ್ರೊಳಗೂ ಕಂಪೇರ್ ಮಾಡ್ಕೊಳ್ಳೋದನ್ನ ಮೊದ್ಲು ಸ್ಟಾಪ್ ಮಾಡ್ರಿ. ನಾವೆಲ್ಲಿದ್ದೀವಿ ಅದ್ರ ಪ್ರಕಾರ ನಮ್ ದೇಹ ಇರಬೇಕು. ನಿಮ್ಮದು ಸರಿಯಾಗಿ ಕೋಷ್ಠ ಶುದ್ಧಿ ಆಗ್ತಾನೆ ಇರ್ಬೇಕು. ಯಾವಾಗ ಕೋಷ್ಠ ಶುದ್ಧಿ ಸರಿ ಆಗ್ತದಲ್ಲ, ಆಟೋಮೆಟಿಕಲಿ ಸ್ಕಿನ್ ಗ್ಲೋ ಆಗ್ತದ. ಓಕೆ, ಈಗ ಇಷ್ಟೆಲ್ಲ ಆಗ್ಬಿಟ್ಟದ, ಆಲ್ರೆಡಿ ಬಂದ್ಬಿಟ್ಟದ. ಈಗ ನಾ ಏನ್ ಮಾಡ್ಲಿ ಅಂದವ್ರಿಗೆ ನಾ ಈಗ ಏನ್ ಪಾಯಿಂಟ್ಸ್ ಹೇಳ್ತೀನಿ, ನೀವು ಫಾಲೋ ಮಾಡ್ರಿ. ಇಷ್ಟೊತ್ತನ ಹೇಳಿರೋ ಪಾಯಿಂಟ್ಸ್ ನೀವು ಫಾಲೋ ಮಾಡ್ಲೇಬೇಕು. ಅಂದ್ರ ಆಲ್ರೆಡಿ ಆಗಿರುವಂತ ಈ ಬಂಗಾತು ಅಥವಾ ಈ ಕುತ್ತಿಗೆ ಕಪ್ಪು ಬಣ್ಣ ರಿವರ್ಸ್ ಆಗ್ಲಿಕ್ಕೆ ಶುರು ಮಾಡ್ತದ. ಇಟ್ ಇಸ್ 200% ಗ್ಯಾರಂಟಿ. ಓಕೆ, ಮತ್ ಈಗ ಏನೇನ್ ಮಾಡ್ಬೇಕು ಅಂದ್ರೆ, ಮುಖ ಯಾಕೆ ತೊಳ್ಕೊತೀವಿ ನಾವು? ನಾನು ಆಗ್ಲೇ ಹೇಳ್ದಂಗ ಸಮ್ ಡೆಡ್ ಸೆಲ್ಸ್ ಹೋಗ್ಬೇಕು, ಜೊತೆಗೆ ಡಸ್ಟ್ ಎಲ್ಲ ಹೋಗ್ಬೇಕು, ಅದಕ್ಕೋಸ್ಕರ ತೊಳ್ಕೋಬೇಕು. ಈಗ ನಾನು ಕೆಲವೊಂದು ಮುಖ ತೊಳ್ಕೊಂಡು ಯಾವ ರೀತಿಯಲ್ಲಿ ಮುಖ ತೊಳ್ಕೋಬೇಕು, ಎಫೆಕ್ಟಿವ್ ಆಗಿ ಅದಕ್ಕೆ ಏನ್ ಪೇಸ್ಟ್ ಅನ್ನ ಅಪ್ಲೈ ಮಾಡ್ಕೋಬೇಕು ಅಂತ ಹೇಳ್ತೀನಿ. ನೀವು ಪೆನ್ನು ಪೇಪರ್ ತಗೊಂಡ್ ಕೂತ್ಕೊಡ್ರಿ. ನಿಮ್ಮ ಪ್ರಕೃತಿಗೆ ಸೂಟ್ ಆಗುವಂತದ್ದು ನಿಮ್ಮಲ್ಲಿ ಏನೇನ್ ಸಿಗ್ತಾವೋ ಅದ್ರ ಪ್ರಕಾರ ನೀವು ಇದನ್ನ ಫಾಲೋ ಮಾಡ್ಬೋದು. ನಂಬರ್ 1 ನಾನು ಹೇಳೋದು ವೆರಿ ಇಂಪಾರ್ಟೆಂಟ್, ರೈಸ್ ವಾಟರ್. ಆ ರೈಸ್ ಅನ್ನ ಏನ್ ಮಾಡ್ರಿ, ಒಂದ್ 2-3 ಚಮಚ ರೈಸ್ ಅನ್ನ ತಗೊಂಡು ನೆನೆಸಿಡ್ರಿ. ನೆನೆಸಿಟ್ಟಂತ ರೈಸ್ ಅನ್ನ ಕುದಿಸ್ಲಿಕ್ಕೆ ಹೋಗ್ಬೇಡ್ರಿ, ಜಸ್ಟ್ ರೈಸ್ ಅನ್ನ ನೆನೆಸಿಡ್ರಿ. ಆಮೇಲೆ ತಿಳಿ ಬರ್ತದಲ್ಲ ಮೇಲೆ ನೀರ್, ಅದನ್ನಷ್ಟ ಬಸ್ಕೊಂಡು ಅದರಿಂದ ಅದಕ್ಕೆ ಒಂದ್ ಸ್ವಲ್ಪ ತ್ರಿಫಲಾ ಚೂರ್ಣ ಹಾಕ್ರಿ. ಫೈನ್ ತ್ರಿಫಲಾ ಚೂರ್ಣವನ್ನ, ರೈಸ್ ವಾಟರ್ಗೆ ತ್ರಿಫಲಾ ಚೂರ್ಣವನ್ನ ಹಾಕಿ ಜಂಟಲ್ ಆಗಿ ಮಸಾಜ್ ಅನ್ನ ಮಾಡ್ಕೊಂಡು ಫೇಸ್ ವಾಶ್ ಮಾಡ್ಕೊಡ್ರಿ. ಓಕೆ, ಆಮೇಲೆ ಅದನ್ನ ರಬ್ ಮಾಡೋಂಗಿಲ್ಲ, ಜಂಟಲ್ ಆಗಿ ನೀಟಾಗಿ ಟ್ಯಾಪಿಂಗ್ ಮಾಡ್ತಾ, ಅಪ್ವರ್ಡ್ ಟ್ಯಾಪಿಂಗ್ ಮಾಡ್ತಾ ಸರಿಯಾಗಿ ಫೇಸ್ ವಾಶ್ ಅನ್ನ ಮಾಡ್ಕೊಂಡ್ಮೇಲೆ ಲ್ಯೂಕೋವಾರ್ಮ್ ವಾಟರ್ ನಿಂದ ಫೇಸ್ ಅನ್ನ ತೊಳ್ಕೋಬೇಕು. ಇದಾದ್ಮೇಲೆ ಸೋಪ್ ಯೂಸ್ ಮಾಡ್ಬೇಕಂದ್ರೆ ಆದಷ್ಟು ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಇಲ್ಲಪ್ಪ ನಮ್ ಸೋಪ್ ಯೂಸ್ ಮಾಡ್ಬೇಕು ಅನ್ಸಿದ್ರ ಮೈಲ್ಡ್ ಸೋಪ್ ಅನ್ನ ಯೂಸ್ ಮಾಡ್ರಿ. ಜಸ್ಟ್ ಲೈಕ್ ಜಾನ್ಸನ್ ಬೇಬಿ ಸೋಪ್ ಇರ್ತಾವ, ಅಥವಾ ಯಾವ್ದಾದ್ರು ಲಿಕ್ವಿಡ್ ಸೋಪ್ಸ್ ಏನಿರ್ತಾವಲ್ಲ, ಎಕ್ದಮ್ ಮೈಲ್ಡ್ ಇರುವಂತಹ ಸೋಪ್ಸ್ ಅನ್ನ ನೀವು ಯೂಸ್ ಮಾಡ್ಕೊಂಡು ವಾಶ್ ಮಾಡ್ಕೋಬೇಕು. ಬೆಸ್ಟ್ ಇಸ್ ರೈಸ್ ವಾಟರ್ ಅಂಡ್ ತ್ರಿಫಲಾ ಚೂರ್ಣವನ್ನ ಹಾಕಿ ವಾಶ್ ಮಾಡಿದಾಗ ಒಂದು ಅಮೈನೋ ಆಸಿಡ್ ಇರ್ತದ ರೈಸ್ ವಾಟರ್ ಒಳಗ, ಅದ್ರ ಜೊತೆಗೆ ಒಂದು ಎಕ್ಸ್ಫೋಲಿಯೇಟಿಂಗ್ ಮಟೀರಿಯಲ್ ಇರೋದ್ರಿಂದ ನಿಮ್ಮ ಡಸ್ಟ್ ಮತ್ತು ಡೆಡ್ ಸ್ಕಿನ್ಸ್ ಎಲ್ಲ ಹೋಗ್ತಾವ. ಅದಾದ್ಮೇಲೆ ಒಂದು ಕಾಟನ್ ಬಟ್ಟೆಯಿಂದ ಯಾವ್ದೋ ಒಂದ್ ಬಟ್ಟೆ ತಗೊಂಡು ಹಿಂಗ್ ಟ್ಯಾಪ್ ಮಾಡ್ಕೊಂಡು, ರಬ್ ಮಾಡ್ಕೊಳಂಗಿಲ್ಲ, ಟ್ಯಾಪ್ ಮಾಡ್ಕೊಂಡು ನೀರಿನ ಅಂಶ ಎಲ್ಲ ತೆಗೆದು ಅದೇ ನೆನೆಸಿಟ್ಟಿದ್ರಲ್ಲ ರೈಸ್ ಅನ್ನ ಅದನ್ನ ರುಬ್ಬಿಕೊಳ್ಳಿ. ಸರಿಯಾಗಿ ರುಬ್ಬಿ ಅದು ಫೈನ್ ಪೇಸ್ಟ್ ಆಗ್ಬೇಕು. ಅದಕ್ಕೆ ಎಷ್ಟಿ ಮಧು ಚೂರ್ಣ ಅಂತ ಸಿಗ್ತದ ಅಥವಾ ಮಧು ಎಷ್ಟಿ ಅಂತ ಸಿಗ್ತದ, ಅದನ್ನ ಮಿಕ್ಸ್ ಮಾಡಿ ಒಂದ್ 10 ನಿಮಿಷ ಇಡ್ರಿ ಅದನ್ನ. ಅವಾಗ ಒಂದು ಕಾಂಪೌಂಡ್ ಪ್ರಿಪರೇಷನ್ ಆಗ್ತದ. ಅದನ್ನ ನೀವು ನೀಟಾಗಿ ಫೇಸ್ ಪ್ಯಾಕ್ ಮಾಡ್ಕೊಡ್ರಿ. ಅದನ್ನು ಕೂಡ ಅಪ್ವರ್ಡ್ ಮೂವ್ಮೆಂಟ್ ಒಳಗ ಫಿಂಗರ್ ಟ್ಯಾಪ್ ಇಂದ ನೀಟಾಗಿ ಮಸಾಜ್ ಮಾಡ್ಕೊಂಡು ಒಂದ್ 20-25 ನಿಮಿಷ ಮುಖದ ಮೇಲೆ ಇರ್ಲಿಕ್ಕೆ ಬಿಡ್ರಿ. ಓಕೆ, ಇದನ್ನ ಕಂಪ್ಲೀಟ್ ಆಗಿ ಡ್ರೈ ಆಗೋತನ ಬಿಡಕ್ ಹೋಗ್ಬೇಡ್ರಿ. ಒಂದ್ 25 ನಿಮಿಷ ಬಿಟ್ಟ ಮೇಲೆ ನಂತರ ಅಗೇನ್ ನೀವು ನಾರ್ಮಲ್ ಲ್ಯೂಕೋವಾರ್ಮ್ ವಾಟರ್ ನಿಂದ ಫೇಸ್ ವಾಶ್ ಮಾಡ್ಕೋಬೇಕು. ದಿಸ್ ಇಸ್ ಒನ್ ಥಿಂಗ್. ಇನ್ನ ಸೆಕೆಂಡ್ ಬರ್ತದ, ಇದು ಒಂದ್ ಸೆಟ್ ಆತಂದ್ರ ಸೆಕೆಂಡ್ ಬರ್ತದ ಹನಿ. ಸಿಂಪಲ್ ಹನಿ ತಗೊಳ್ರಿ, ಏನು ಮಿಕ್ಸ್ ಮಾಡ್ಕೊಳಿಕ್ ಹೋಗ್ಬೇಡ್ರಿ. ಯಾಕಂದ್ರೆ ನಾ ಫಸ್ಟ್ ವಾಶ್ ಹೇಳ್ತೇನೆ, ಅದ್ರ ಮೇಲೆ ಫೇಸ್ ಪ್ಯಾಕ್ ಹೇಳ್ತೇನೆ. ಏನು ಹನಿ ತಗೊಂಡು ನೀಟಾಗಿ ಜಂಟಲ್ ಆಗಿ ಮಸಾಜ್ ಮಾಡ್ಕೊಂಡು ಎಳೆ ಬಿಸಿಲಿಗೆ, ವೆರಿ ಇಂಪಾರ್ಟೆಂಟ್, ಅರ್ಲಿ ಮಾರ್ನಿಂಗ್ ಎಳೆ ಬಿಸಿಲು ಅಂತೀವಲ್ಲ, ಆ ಹೂ ಬಿಸಿಲು ಅಂತೀವಿ, ಎಳೆ ಬಿಸಿಲಿಗೆ ಒಂದ್ ಸ್ವಲ್ಪ ಮುಖವನ್ನ ಒಡ್ಡಿ ಹನಿಯಿಂದ ನೀಟಾಗಿ ಮಸಾಜ್ ಮಾಡ್ಕೊಂಡು ಆಮೇಲೆ ಲ್ಯೂಕೋವಾರ್ಮ್ ವಾಟರ್ ನಿಂದ ಫೇಸ್ ಅನ್ನ ವಾಶ್ ಮಾಡ್ಕೊಡ್ರಿ. ಆಮೇಲೆ ಸ್ಕಿನ್ ಅನ್ನ ಸ್ವಲ್ಪ ಹೊತ್ತು ಬಿಟ್ಟು ಅಗೇನ್ ಪ್ಯಾಕ್ ಏನ್ ಮಾಡ್ಕೋಬೇಕು ಈ ಟೈಮ್ ಒಳಗಂದ್ರೆ ಅದೇ ಹನಿ ಒಳಗನೆ ಸ್ವಲ್ಪ ಒಂದ್ 2 ಟೀ ಸ್ಪೂನ್ ಹನಿಗೆ ಮಂಜಿಷ್ಟ ಪೌಡರ್ ಅಂತ ಸಿಗ್ತದ, ಅದನ್ನ ಹಾಕಿ ಸರಿಯಾಗಿ ಮಿಕ್ಸ್ ಮಾಡಿ ಅದನ್ನು ಕೂಡ ಪ್ಯಾಕ್ ಹಾಕೊಡ್ರಿ. ನೀಟಾಗಿ ಪ್ಯಾಕ್ ಹಾಕೊಂಡು 20-25 ನಿಮಿಷ ಮ್ಯಾಕ್ಸಿಮಮ್ ಒಂದ್ 30 ನಿಮಿಷ ಇಟ್ಕೊಂಡು ನಂತರಗೆ ವಾಶ್ ಮಾಡ್ಕೊಡ್ರಿ. ಓಕೆ, ಇದು ಯಾರಿಗೆ ಸೂಟ್ ಆಗ್ತದ, ದಿಸ್ ಯು ಕ್ಯಾನ್ ಡೂ. ಇನ್ನು ಥರ್ಡ್ ಬರ್ತದ ಏನು, ಆಲೂಗಡ್ಡಿ. ಎಲ್ಲರಿಗೂ ಫೇವ್ರೇಟ್ ಅಲ್ಲ, ಯಾಕಂದ್ರೆ ಆಲೂಗಡ್ಡೆ ಒಳಗ ಅಥವಾ ಬಟಾಟೆ ಒಳಗ ಒಂದು ವೈಟಮಿನ್ ಸಿ ಅಂತ ಇರ್ತದ ಮತ್ತು ಎಕ್ಸ್ಫೋಲಿಯೇಟಿಂಗ್ ಮೆಟೀರಿಯಲ್ ಇರ್ತದ. ಇಲ್ಲಿನೂ ಏನ್ ಮಾಡ್ಬೋದು ಅಂದ್ರೆ ಆಲೂಗಡ್ಡಿಯನ್ನ ನೀವು ಕುದಿಸ್ಲಿಕ್ಕೆ ಹೋಗ್ಬೇಡ್ರಿ. 1 ಅಥವಾ 2 ಆಲೂಗಡ್ಡಿಯನ್ನ ನೀವು ಹೆರಿಬೇಕು ಸರಿಯಾಗಿ. ಅದ್ರದ್ದೇನ್ ರಸ ಬರ್ತದ ಆ ರಸ ತೆಗೀರಿ.
ಅದನ್ನ ಕ್ಲೀನ್ ಆಗಿ ರಸ ತೆಗದ್ಮೇಲೆ ಆ ರಸದೊಳಗ ನಾ ಹೇಳಿದ ಅರ್ಥ ಮಾಡ್ಕೊಳ್ರಿ, ಆಲೂಗಡ್ಡೆಯನ್ನ ಚೆನ್ನಾಗಿ ಗ್ರೇಟ್ ಮಾಡ್ಕೊಂಡು ಆ ರಸದೊಳಗ ಒಂದ್ ಸ್ವಲ್ಪ ಅದಕ್ಕೆ ಸಾರಿವ ಚೂರ್ಣ ಅಂತ ಸಿಗ್ತದ. ಓಕೆ, ಸಾರಿವ ಚೂರ್ಣ ಅಂತ ಸಿಗ್ತದ, ಅದನ್ನ ಮಿಕ್ಸ್ ಮಾಡ್ಬೇಕು. ಆಲೂಗಡ್ಡೆ ರಸದೊಳಗೆ ಸಾರಿವ ಚೂರ್ಣವನ್ನ ಮಿಕ್ಸ್ ಮಾಡಿ, ಅಥವಾ ನೀವು ಒಂದ್ ಕೆಲಸ ಮಾಡ್ಬೋದು, ಇದನ್ನ ಪೇಸ್ಟ್ ಮಾಡ್ಕೊಳಿಕ್ ಹೇಳ್ತೀನಿ. ಫಸ್ಟ್ ಆಲೂಗಡ್ಡೆ ರಸವನ್ನ ತಗೊಂಡು ಅದರಿಂದ ಸರಿಯಾಗಿ ಮುಖಕ್ಕ ವಾಶ್ ಮಾಡ್ಕೊಡ್ರಿ. ಇದರಿಂದ ಎಕ್ಸ್ಫೋಲಿಯೇಷನ್ ಆಗ್ತದ ಮತ್ತು ವೈಟಮಿನ್ ಸಿ ನಿಮ್ಗೆ ಸಿಗ್ತದ. ಸ್ವಲ್ಪ ಪ್ರಮಾಣ ಆದ್ರೂ ಪರವಾಗಿಲ್ಲ, ಸಿಗ್ತದ. ವಾಶ್ ಮಾಡ್ಕೊಂಡ್ಮೇಲೆ ಅದೇ ಆಲೂಗಡ್ಡೆ ರಸಾರ ಆಗ್ಬೋದು ಅಥವಾ ಅದೇನ್ ಗ್ರೇಟ್ ಮಾಡಿರ್ತಿರಲ್ಲ ಅದನ್ನ ರುಬ್ಕೊಂಡು ಅದಕ್ಕೆ ಸ್ವಲ್ಪ ಸಾರಿವ ಚೂರ್ಣವನ್ನ ಮಿಕ್ಸ್ ಮಾಡಿ ಪ್ಯಾಕ್ ಅನ್ನ ರೆಡಿ ಮಾಡ್ಕೊಡ್ರಿ. ಅದ್ರೊಳಗೆ ಒಂದು 5-6 ಹನಿ ಜೇನುತುಪ್ಪವನ್ನ ಹಾಕಿ ಅದನ್ನ ಪ್ಯಾಕ್ ಮಾಡ್ಕೊಂಡು ಮುಖಕ್ಕೆ ಫೇಸ್ ಪ್ಯಾಕ್ ಅನ್ನ ಹಾಕೊಂಡು ಅಗೇನ್ 30 ಮಿನಿಟ್ಸ್ ನೀವ್ ಅದನ್ನ ಇಟ್ಕೊಂಡು, ಸಾಧ್ಯ ಆದ್ರೆ ನೀವ್ ಅದನ್ನ ಚೂರು ಸ್ವಲ್ಪ ಮಟ್ಟಿಗೆ ಸನ್ರೈಸ್ಗೆ ಎಕ್ಸ್ಪೋಸ್ ಮಾಡ್ಕೊಡ್ರಿ, ಎಳೆ ಬಿಸಿಲಿಗೆ ಎಕ್ಸ್ಪೋಸ್ ಮಾಡ್ಕೊಂಡು ಫೇಸ್ ವಾಶ್ ಅನ್ನ ಮಾಡ್ಕೊಡ್ರಿ. ಇನ್ನ 4th ಪಾಯಿಂಟ್ ಏನ್ ಬರ್ತದ ಅಂದ್ರೆ ರಾ ಮಿಲ್ಕ್. ರಾ ಮಿಲ್ಕ್ ಇಸ್ ಆಲ್ಸೋ ವೆರಿ ಗುಡ್. ಆ ರಾ ಮಿಲ್ಕ್ ಅನ್ನ ತಗೊಂಡು, ಕುದಿಸಿರಬಾರ್ದು ಅಂತ ರಾ ಮಿಲ್ಕ್ ಅನ್ನ ತಗೊಂಡು ನೀವು ಮುಖದ ಮೇಲೆ ಕಾಟನ್ ಇಂದ ತಗೊಂಡು ಸರಿಯಾಗಿ ಅಪ್ಲೈ ಮಾಡ್ಕೋಬೇಕು. ಮಾಡ್ಕೊಂಡು ಸ್ವಲ್ಪ ಜೆಂಟಲ್ ಮಸಾಜ್ ಮಾಡ್ಕೊಂಡು ಆಮೇಲೆ ಫೇಸ್ ವಾಶ್ ಅನ್ನ ಮಾಡ್ಕೋಬೇಕು. ಓಕೆ, ಇದು ಫೇಸ್ ವಾಶ್ ಆಯ್ತಲ್ಲ. ಆಮೇಲೆ ಅದೇ ರಾ ಮಿಲ್ಕ್ಗೆ ಸ್ವಲ್ಪ ಮುಲ್ತಾನಿ ಮಿಟ್ಟಿ ಅಂತ ಸಿಗ್ತದ, ಹಾಕಿ ಅದನ್ನ ಸರಿಯಾಗಿ ಪೇಸ್ಟ್ ಮಾಡ್ಕೊಂಡು ಅದನ್ನು ಕೂಡ ಮುಖಕ್ಕೆ ನೀವು ಅಪ್ಲೈ ಮಾಡ್ಕೊಳ್ಬಹುದು. ಮಾಡ್ಕೊಂಡು ಅಗೇನ್ ½ an hour ಬಿಟ್ಟು ಫೇಸ್ ವಾಶ್ ಅನ್ನ ಮಾಡ್ಕೊಡ್ರಿ. ಹಿಂಗ ಸಾಕಷ್ಟು ಇರ್ತಾವ. ಇನ್ನು ಸ್ಟ್ರಾಬೆರಿ ಅಂತ ಇರ್ತದ, ಇದು ಒಂದು ಹೇಳ್ತೀನಿ. ನೀವು ನಾರ್ಮಲ್ ಫೇಸ್ ಅನ್ನ ಲ್ಯೂಕಾರ್ಮ್ ವಾಟರ್ ನಿಂದ ವಾಶ್ ಮಾಡ್ಕೊಂಡ್ಮೇಲೆ ಸ್ಟ್ರಾಬೆರಿ ಪೇಸ್ಟ್ ಅನ್ನ ತಗೊಳ್ರಿ. ಸ್ಟ್ರಾಬೆರಿ ಹಣ್ಣು ಅಂತ ಬರ್ತಾವಲ್ಲ ಆ ಪೇಸ್ಟ್ ಅನ್ನ ತಗೊಳ್ರಿ. ಅದ್ರ ಒಳಗಡೆ ಎಷ್ಟೇ ಮಧು ಚೂರ್ಣವನ್ನ ಮಿಕ್ಸ್ ಮಾಡ್ಕೊಂಡು ಫೇಸ್ ಪ್ಯಾಕ್ ಮಾಡ್ಕೊಡೋದ್ರಿಂದನೂ ಕೂಡ ಎಷ್ಟೋ ಜನರಿಗೆ ಡಲ್ ಆಗ್ತಾ ಬರ್ತದೆ. ಬಟ್ ಇವೆಲ್ಲಾ ಮಾಡ್ಕೋಬೇಕಾದ್ರೆ ನಾ ಹೇಳಿನಲ್ಲ, ಲಿವರ್ ಫಂಕ್ಷನ್ ಚಲೋ ಇರಬೇಕು, ನಿಮ್ಮ ಗಟ್ ಕ್ಲಿಯರೆನ್ಸ್ ಆಗ್ತಿರ್ಬೇಕು, ಮೋಷನ್ ಕ್ಲೀನ್ ಆಗ್ತಿರ್ಬೇಕು, ಹೈಡ್ರೇಷನ್ ಚಲೋ ಇರಬೇಕು, ಗುಡ್ ಫ್ಯಾಟ್ ತಗೊಳ್ತಾ ಇರಬೇಕು. ಇವೆಲ್ಲವೂ ಇದ್ದಾಗ ಈ ಎಕ್ಸ್ಟರ್ನಲ್ ಅಪ್ಲಿಕೇಶನ್ ನಿಮಗೆ ಸೂಪರ್ ಆಗಿ ರಿಸಲ್ಟ್ ಅನ್ನ ಕೊಟ್ಟೇ ಕೊಡ್ತಾವ್. ಇನ್ನು ಒಂದ್ ಏನ್ ಬರ್ತದ ಗೊತ್ತಾ, ಟೊಮ್ಯಾಟೊನು ಕೂಡ ಕುದಿಸ್ಲಿಕ್ಕೆ ಹೋಗ್ಬೇಡ್ರಿ. ಕುದಿಸಿದ್ರಿ ಅಂದ್ರೆ ಅದ್ರೊಳಗಿರುವಂತ ವೈಟಮಿನ್ ಸಿ ಹಾಳಾಗ್ತದ ಮತ್ತು ಒಂದು ಮೈಲ್ಡ್ ಆಸಿಡ್ ಇರ್ತದ, ಅದು ಡ್ಯಾಮೇಜ್ ಆಗ್ತದ. ಟೊಮ್ಯಾಟೊವನ್ನ ರುಬ್ಬಿ ನೀವೇನ್ ಮಾಡ್ಬೇಕು, ಅದನ್ನು ಕೂಡ ಫಸ್ಟ್ ಅದರಿಂದಾನೆ ಸಿಂಪಲ್ ಟೊಮ್ಯಾಟೊ ರಸದಿಂದ ಮುಖವನ್ನ ಸರಿಯಾಗಿ ಫೇಸ್ ವಾಶ್ ಅನ್ನ ಮಾಡ್ಕೋಬೇಕು. ಅದಾದ ನಂತರ ಅದೇ ಟೊಮ್ಯಾಟೊ ಪೇಸ್ಟಿಗೆ ಸ್ವಲ್ಪ ಅರಿಶಿನ ಮತ್ತು ಚಂದನ ಅಂದ್ರೆ ಗಂಧವನ್ನ ಮಿಕ್ಸ್ ಮಾಡ್ಕೋಬೇಕು. ಎಷ್ಟೋ ಸರಿ ಚಂದನ ನಿಮ್ಗ ಪ್ರಾಕ್ಟಿಕಲ್ ಸಿಗುವುದಿಲ್ಲ, ಪ್ಯೂರ್ ಪೌಡರ್ ಸಿಗುವುದಿಲ್ಲ, ಕಟ್ಟಿಗೆ ಪುಡಿಗೆನ ಒಂದು ಚಂದನ ಎಸೆನ್ಸ್ ಹಾಕಿರ್ತಾರೆ. ಅದಕ್ಕೋಸ್ಕರ ದಾರು ಹರಿದ್ರ ಅಂತ ಒಂದು ಬರ್ತದೆ. ನೀವೇನ್ ಮಾಡ್ಬಹುದು, ಟೊಮ್ಯಾಟೊ ಪೇಸ್ಟಿಗೆ ಅರಿಶಿನ ಮತ್ತು ದಾರು ಹರಿದ್ರ ಇವನ್ನೆಲ್ಲ ಸರಿ ಮಿಕ್ಸ್ ಮಾಡ್ಕೊಂಡು ಅಪ್ಲೈ ಮಾಡ್ಕೊಡ್ರಿ. ಇದರಿಂದ ಒಂದ್ ಅರ್ಧ ಗಂಟೆ ಆದ್ಮೇಲೆ ಫೇಸ್ ವಾಶ್ ಮಾಡ್ಕೊಡ್ರಿ. ನಾ ಇಷ್ಟೊಂದು ಫಾರ್ಮುಲೇಷನ್ಸ್ ಅನ್ನ ನಿಮ್ಗೆ ಓಪನ್ ಆಗಿ ಹೇಳೀನಿ. ಇದ್ರೊಳಗ ಯಾವ್ದು ನಿಮಗ್ ಸೂಟ್ ಆಗ್ತದ, ಯಾವ ಏರಿಯಾ ಒಳಗಿದ್ದೀರಿ ಅದನ್ನ ನೀವು ಯೂಸ್ ಮಾಡ್ಕೋಬಹುದು. ಸಿಂಪಲ್ ಬೆಸ್ಟ್ ಪ್ಯೂರ್ ಕೋಕೋನಟ್ ಆಯಿಲ್ ಇತ್ತಂದ್ರೆ ವಾರಕ್ಕೆ 1 ಸಾರಿ ನೀವು ಮೊದ್ಲು ಈ ಪೊಟ್ಯಾಟೊ ರಸದಿಂದ ಫೇಸ್ ಅನ್ನ ಕ್ಲೀನ್ ಆಗಿ ಮಾಡ್ಕೊಂಡು, ಪೊಟ್ಯಾಟೊ ರಸ ಮತ್ತು ತ್ರಿಫಲಾ ಚೂರ್ಣವನ್ನ ಹಾಕಿ ಕ್ಲೀನ್ ಆಗಿ ಮಾಡ್ಕೊಂಡು ಆಮೇಲೆ ಸಿಂಪಲ್ ಆಗಿರುವಂತಹ ಇದನ್ನೆಲ್ಲ ಅಪ್ಲೈ ಮಾಡ್ಕೊಳ್ಳೋದ್ರಿಂದ, ಕೋಕೋನಟ್ ಆಯಿಲ್ ಅನ್ನ ಅಪ್ಲೈ ಮಾಡ್ಕೊಳ್ಳೋದ್ರಿಂದ ನಿಮ್ಮ ಸ್ಕಿನ್ ಗ್ಲೋ ಆಗ್ತದ. ಪ್ರೊವೈಡೆಡ್ ಇಂಟರ್ನಲ್ಲಿ ಸರಿಯಾಗಿ ಇರಬೇಕು. ಇವನ್ನೆಲ್ಲ ಫಾಲೋ ಮಾಡ್ರಿ. ನಾ ಹೇಳ್ತಾ ಇರುವಂತ ಪಾಯಿಂಟ್ಸ್ ನಿಮ್ಗೆ ಯೂಸ್ಫುಲ್ ಅಂತ ಅನ್ಸಿದ್ರೆ ದಯವಿಟ್ಟು ಇವನ್ನ ಎಲ್ಲರಿಗೂ ಎಷ್ಟಾಗ್ತದೋ ಅಷ್ಟು ಜನರಿಗೆ ಇದನ್ನ ಶೇರ್ ಮಾಡ್ರಿ, ಲೈಕ್ ಮಾಡ್ರಿ, ಅಂಡ್ ನಿಮಗ್ ಅನ್ಸಿದಂತ ಒಪಿನಿಯನ್ಸ್ ಅನ್ನ ಕಮೆಂಟ್ ಮಾಡ್ರಿ. ಅಂಡ್ ಆಸ್ ಯೂಶುವಲ್ ನೀವೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ ಅಂತ ನಂಬಿಕೆಯೊಂದಿಗೆ ಐ ಜಸ್ಟ್ ಕನ್ಕ್ಲೂಡ್ ದಿಸ್ ಒನ್, ಅಂಡ್ ಟುಮಾರೋ ಅಗೇನ್ ಐಲ್ ಕಮ್ ವಿತ್ ಸಮ್ other interesting topic. Till then, namaste.